ಕಾರ್ಯಕ್ರಮ ಯಶಸ್ವಿ ಮಾಡೋದು ನಡೀತಾ ಇದೆ. ತುಂಬಾ ಡಿಸಿಪ್ಲಿನ್ ಆಗಿದೆ, ಯಶಸ್ವಿನ ಆಗುತ್ತೆ. ಕಾರ್ಯಕ್ರಮದ ಬಗ್ಗೆ ತಾವು ಹೇಳಿ ಸರ್. ಈಗ ಕಾಲೇಜಿನ ಫೌಂಡೇಶನ್ ಡೇ, ಇದು 69ನೇ ವರ್ಷದ ಫೌಂಡೇಶನ್ ಡೇ ಅನ್ನ ಇವತ್ತು ವಿಜೃಂಭಣೆಯಿಂದ ನಿರ್ವಹಿಸ್ತಾ ಇದೀವಿ. ನಾವು 1996ರಲ್ಲಿ ಕಾಲೇಜ್ ಸೇರಿ 2001ರಲ್ಲಿ ನಾವು BSc ಕೋರ್ಸ್ ಅನ್ನು ಕಂಪ್ಲೀಟ್ ಮಾಡಿದ್ವಿ. ಈಗ ಸಾಕಷ್ಟು ಹಳೆ ವಿದ್ಯಾರ್ಥಿಗಳು, ಪೋಷಕರು, ಶಿಕ್ಷಕರು ಎಲ್ಲ ಬಂದಿದ್ದಾರೆ. ಈ ಕಾರ್ಯಕ್ರಮವನ್ನ ತುಂಬಾ ವಿಜೃಂಭಣೆಯಿಂದ ಮಾಡ್ತಾ ಇದೀವಿ. ಎಲ್ಲ ಇವರು ಕಂಪನೀಸ್ ಅವರು ಮತ್ತೆ ಇವರು ನಮ್ಮ ಹಳೆ ವಿದ್ಯಾರ್ಥಿಗಳು ಮತ್ತೆ ಇವರು ಫ್ಯಾಕಲ್ಟಿ ಮೆಂಬರ್ಸ್ ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನ ತುಂಬಾ ಯಶಸ್ವಿಯಾಗಿ ಕಾರ್ಯಕ್ರಮವನ್ನ ಮಾಡ್ತಾ ಇದೀವಿ. ಸರ್, ಇನ್ನೊಂದು ವಿಚಾರ, ಮೊದಲೇ ಹೆಣ್ಮಕ್ಳು ಯಂಗ್ಸ್ಟರ್ಸ್ ಬೇರೆ ಬೇರೆ ಪ್ರೊಫೆಷನ್ ಹೋಗ್ತಾ ಇದ್ರು. ಇವಾಗ ಒಂದು ಯಂಗ್ಸ್ಟರ್ಸ್ ಈ ಒಂದು ಪ್ರೊಫೆಷನ್, ಈಗ ನಾವು ಓದೋ ಉದಾಹರಣೆಗೆ ಒಂದು ಬ್ಯಾಚ್ಗೆ ನಾವು 60 ಜನ ಇದ್ರೆ ಹೆಣ್ಮಕ್ಳು 1ರಿಂದ 2 ಇಲ್ಲ 5ರಿಂದ 6 ಜನ ಇರ್ತಾ ಇದ್ರು. ಇವಾಗ ಮೋರ್ ದನ್ 50% ಗಿಂತ ಹೆಚ್ಚಾಗಿ ಹೆಣ್ಮಕ್ಳು ಇದ್ದಾರೆ. ಈಗ ಎಲ್ಲ ರಂಗದಲ್ಲೂ ಇದ್ದಂಗೆ ಹೆಣ್ಮಕ್ಳು ವೆಟರ್ನರಿ ಪ್ರೊಫೆಷನ್ ಅಲ್ಲೂ ಕೂಡ ಹೆಣ್ಮಕ್ಳು ಹೆಚ್ಚಿನಾಗಿ ವೆಟರ್ನರಿ ಡಾಕ್ಟರ್ಸ್ ಆಗಿ ಬರ್ತಾ ಇದ್ದಾರೆ. ಫೀಲ್ಡ್ ಅಲ್ಲೂ ಸಕ್ರಿಯವಾಗಿ ಭಾಗವಹಿಸಿ ತುಂಬಾ ಯಶಸ್ವಿಯಾಗಿ ತಮ್ಮ ಜವಾಬ್ದಾರಿಗಳನ್ನ ನಿರ್ವಹಿಸ್ತಾ ಇದ್ದಾರೆ. ಸರ್, ಇನ್ನೊಂದು ವಿಷಯ ಸರ್, ಮನುಷ್ಯನಿಗೆ ಸೇವೆ ಮಾಡೋದು ಬೇರೆ, ಭಗವಂತನಿಗೆ ಸೇವೆ ಮಾಡೋದು ಬೇರೆ. ಮೂಕ ಪ್ರಾಣಿಗಳು ನಾವು ಸೇವೆ ಮಾಡಿದ್ರೆ ಏನ್ ಹೇಳ್ತೀರಾ? ವಿ ಆರ್ ರಿಯಲಿ ಬ್ಲೆಸ್ಡ್ ಟು ಬಿ ವೆಟ್ಸ್. ಯಾಕೆಂತಂದ್ರೆ ಎಲ್ರಿಗೂ ಈ ಸೇವೆ ಸಿಗೋದು ಅಪರೂಪ ಸಿಗೋದು. ನಮ್ಗೆ ಈ ಸೇವೆ ಸಿಕ್ಕಿರೋದಕ್ಕೆ ನಾವೆಲ್ಲರಿಗೂ ಭಗವಂತನಿಗೆ ತುಂಬಾ ಋಣಿಯಾಗಿರ್ತೀವಿ. ನಿಮ್ಮ ಕೊಲೀಗ್ಸ್, ನಿಮ್ಮ ಗೆಳೆಯರು ತುಂಬಾ ದೊಡ್ಡ ಮಟ್ಟದಲ್ಲಿ ಬಂದಿದ್ದಾರೆ. ಇಷ್ಟು ಜನಕ್ಕೆ ಏನ್ ಹೇಳ್ತೀರಾ? ಎಲ್ರಿಗೂ ಇದೇ ನಾವು ಎಥಿಕ್ಸ್ ನ ಯಾವತ್ತು ಬಿಡಬಾರ್ದು. ಮೂಕ ಪ್ರಾಣಿಗಳ ಸೇವೆ ಮಾಡ್ತಕ್ಕಂಥವ್ರು, ಮೂಕ ಪ್ರಾಣಿಗಳ ಸೇವೆ ಸಿಗತಕ್ಕಂಥದ್ದನ್ನು ಯಾವಾಗ್ಲೂ ಎಥಿಕ್ಸ್ ಮೈಂಟೈನ್ ಮಾಡಬೇಕು. ಒಳ್ಳೆ ಸಮಾಜದಲ್ಲಿ ಒಳ್ಳೆ ಹೆಸರನ್ನು ತಗೋಬೇಕಂತ ಎಲ್ರಿಗೂ ಶುಭಾಶಯ ಕೊಡ್ತೀವಿ.